ಇನ್ನು ಯಾಕೆ ಬೋದ್ತಾ ಇದ್ದಾಳೆ ನಮ್ಮ ಮನೆ ಬಾಗ್ಲಕ್ಕೆ ಕಾಲಿಕ್ಕೆ ಬೇಡ ಅಂತ ಹೇಳಿದ್ದೀನಿ. ತಿರ್ಗಾ ಯಾಕೆ ಬೋದ್ತಾ ಇದ್ದಾಳೆ ಇತ್ಲಾಗೆ ನೀನು. ನನ್ನ ಪಾಡಿಗೆ ನಾನು ಹತ್ಲ ಹೋಗ್ತೀನಿ. ದೊಡಮಯ್ಯ ದೊಡಮಯ್ಯ, ಏಯ್ ನಿನ್ನ ಬಾಯಾಗೆ ನನ್ನ ದೊಡಮಯ್ಯ ಅಂತ ಕರಿಬೇಡ. ನೀನು ನನ್ನ ಮಾತಾಡಿಸ್ಬೇಡ ನೋಡಿ ಹೇಳಿರ್ತೀನಿ. ಅಲ್ಲಿ ದೊಡಮಯ್ಯ, ನಾನು ನಿಮಗೋಸ್ಕರನೇ ನಮ್ಮ ದೊಡಮಯ್ಯ ನಮ್ಮನ್ನು ನೋಡ್ಕೊಂತಾರೆ ಎಂಬ ಒಂದು ಇದಕ್ಕೋಸ್ಕರನೇ ನಾನು ಬಂದಿದ್ದು. ಆದರೆ ನೀವು ಯಾವಳ ಕಂಡರ ವಿಷಯಕ್ಕೆಲ್ಲನ ನೀನು ನಮ್ಮನ್ನು ದೂರ ಮಾಡಬೇಡ ದೊಡಮಯ್ಯ. ನನಗೆ ನೋಡಿದೆ ನಮ್ಮಮ್ಮಯ್ಯ ನನ್ನ ತಮ್ಮ ಮಾತಾಡ್ಸಲ್ಲ, ನೀವೇ ನನಗೆಲ್ಲನ ಅಂತ ಅದ್ರಾಗೆ ಮಾತಾಡಿಸ್ಬೇಡ ಅಂತ ಹೇಳ್ತಿರಲ್ಲ ನೀನು ದಡಪಯ್ಯ. ಅದೇ ಬಂದ್ರಲ್ಲ ಅದಕ್ಕೆ ನಾನು ಬಂದೆ. ಆಗೋಯ್ತು ಕಂಡಾರ ವಿಷಯಕ್ಕೆಲ್ಲ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು. ಈಗ ದುಡ್ಡು ತಾನೇ ನಾನು ನಿಮ್ಮ ಕಡೆ ಕೊಡ್ತೀನಿ, 1 ರೂಪಾಯಿನೂ ನಿಲ್ಲಿಸ್ಕೊಂಬಲ್ಲ, ನಾನು ತಗೊಂಬಂದು ಕೊಡ್ತೀನಿ. ಸರಿನಿ, ನೀವೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಈಗ ಅವಳ ವಿಷಯಕ್ಕೆಲ್ಲ ನಾವು ಯಾಕೆ ದೂರ ಆಗಬೇಕು. ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಚಂದ ನೋಡೋಕ್ಕೆ, ಇಲ್ಲಾದರೆ ನೋಡೋಕ್ಕಾಗಲ್ಲ. ಅವೆಲ್ಲ ನಿನ್ನ ಮನಸ್ಸಿನಾಗ ಇದ್ದಿದ್ರೆ ನೀನು ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಇಂಥ ಕೆಲಸ ಯಾಕೆ ಮಾಡಿದೆ ನೀನು ಅಂತ ಇಂಥ ಕೆಲಸ ಮಾಡೋದಕ್ಕಿಂತ ಮುಂದಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡಿ ಇಂಥ ಕೆಲಸಗಳು ಮಾಡಬೇಕಾಗಿತ್ತು. ನೀನು ಮಾಡಿರೋ ತಪ್ಪೇನೆ. ನೀನು ಒಂದು ಮಾತನ್ನು ಹೇಳಿದೆ, ದಡಮ್ಮ ಹಿಂಗೆ ನಾನು ಮಾಡಿದ್ದೀನಿ ಅಂತ. ಪಾಪ ಅಲ್ಲ, ಇವಾಗ ಯಾರಾದ್ರೇನು ಸುಮ್ಮನೆ ಸುಳ್ಳು ಅವ್ರ ಮೇಲೆ ಇದು ಮಾಡ್ದಂಗೆ ಆತಲ್ಲ. ಏನು ಈ ಮನೆಯಿಂದ ಆಸೆಗೆ ಹೋಗು ಅಂತ ಹೇಳೋಣ ಅಂತ ಮಾಡಬಾರ್ದು. ಇವಾಗ ನೋಡು ಅವಳು ನಮ್ಮನ್ನು ನೋಡಿ ಇವ್ರು ನಮಗೆ ಕಳ್ತನದ ಇಷ್ಟರ ವರ್ಷಿರು ಅಂತ ಹೇಳಿ ಸುಮ್ಮನೆ ಅಂತ ನನ್ನ ಮೇಲೆ ಹೇಳಿದ್ಲು. ನಮ್ಮ ಮರ್ಯಾದೆನ ಓದಂಗೆ ಹೋಗುತ್ತಾ? ಬಿಡ್ದಡಮ್ಮ, ಏನಂಗೆ ನೀವೇ ನಿಂದು ಸುಳ್ಳೆ ಹೇಳಲ್ವಿ. ಗಂಡ ನೀನು ನೋಡ್ದಡಮ್ಮ ಅವ್ರ ಮನೆಯಾಗೆ ಬಾಳವ್ರ ಮನೆಗೆ ಕುಕ್ಕರ್ ಅವೆಲ್ಲ ತಗೊಂಬಂದು ನೀನು ಸುಳ್ಳು ಹೇಳಿರ್ಲಿಲ್ವಿ. ಹಂಗೇನೆ ಏನೋ ಒಂದು ಸಮಯ ಸಂದರ್ಭ ಬಂದಾಗ ಸುಳ್ಳು ಹೇಳ್ಬೇಕಾಗುತ್ತಮ್ಮ. ಏನು ಮಾಡೋಕ್ಕಾಗುತ್ತೆ? ನೀನು ಸುಳ್ಳು ಹೇಳಿದೆ ಅಂತೇಳಿ ಅದಕ್ಕೆ ಮುಂಚ್ಕೊಂಡ್ರೆ ಅದು ಹೆಂಗೆ ಸರಿ ಆಗುತ್ತೆ? ನಾವು ಚೆನ್ನಾಗಿರ್ಬೇಕು, ಏನೋ ಆಗೋದಾಯ್ತು ಹೋಗೋದಾಯ್ತು. ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂದ್ರೆ ನೀನಂತೂ ಹೇಳು ಕಂಡಾರ ಹೆಂಗಸ್ರಿಗೆಲ್ಲ ನಾವು ಯಾಕೆ ಸದ್ರ ಆಗಬೇಕು? ಯಾಶಿಕೆ ನಡಿಯೇ ಅತ್ತೆ, ಇವಳು ಯಾಕೆ ಮಾತಾಡಿಸ್ತಾ ಇದೀಯಾ? ನಾನೇನು ಮಾತಾಡ್ಸಿಲ್ಲಮ್ಮ, ಅವಳೆ ಬಂದು ಮಾತಾಡಿಸ್ತಾ ಇದ್ದಾಳೆ. ಅದಕ್ಕೆ ನೀನು ಮಾಡಿರ ಇದಕ್ಕೆ ನಮ್ಮನ್ನು ಮಾತಾಡಿಸ್ಬೇಡಮ್ಮ. ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಸುಮ್ಮನೆ ಯಾಕೆ ನೋಡಿ ಇಂಥವೇ ಮಾಡೋದು ಅಂತ ಹೇಳಿ ನಾನು ಹೇಳ್ತಿದ್ದೆ. ಸುಮ್ಮನೆ ಪಾಪ ತಮ್ಮ ಮನೆ ಈಗ ಮನೆ ಬಿಟ್ಟು ಹೋಗು ಅಂತ ಹೇಳೋಣ. ಬಾಯಿ ಬಿಟ್ಟು ಮನೆಯಿಂದ ಸಿಕ್ಕೋಗಮ್ಮ ಜಾಗಿಲ್ಲ, ನೀನು ಬೇರೆ ಮನೆಗೆ ಹೋಗು ಅಂತ ಹೇಳೋಣ. ಆದರೆ ಇಂಥ ಮಾಡಬಾರ್ದಾಗಿತ್ತು. ನೀನು ಮಾಡಿರೋ ತಪ್ಪೇನೆ. ನಾವಿವತ್ತು ಜುಟ್ಟು ಹಿಡ್ಕೊಂಡು ಹೊರಗೆ ಕೇಳಿದ್ವಿ ಗೊತ್ತೇ ಅವಳನ್ನ. ಅಯ್ಯೋ ದುಡ್ಡು ಇಟ್ಕೊಂಡು ಹೇಳ್ತಿರ್ಬೋದು, ಆದರೆ ಅವಳಿಗೆ ನೀನು ಜಂಬ ಕಡಿಮೆ ಇಲ್ಲ. ಅವಳಿಗೆ ನೀನು ಜಂಬ ಕಡಿಮೆ ಐತಿ ಅಂತ ಅಂದ್ಕೊಂಡಿದ್ದೀರಿ. ಮಗ ಸೊಸೆನೇ ಸೇರಲ್ಲ, ಮಗ ಸೊಸೆನೇ ಮಾತಾಡ್ಸಲ್ಲ. ಅವಳದೇನು ನೆಟ್ಗೈತಿ ಅಂತ ಹೇಳಿ ಇಲ್ಲೇನು ಹೇಳಕ್ಕೆ ಬರ್ತಾಳೆ ಅವಳು. ಇವಳೇನು ಅವಳನ್ನ ನೀವು ಅವಳ ಪರವಾಗಿ ಮಾತಾಡ್ತೀರಮ್ಮ. ನಿಮಗೆ ನನ್ನ ಮಗಳು ಅಂತ ಒಂದಿಟ್ಟು ಪ್ರೀತಿ ಇಲ್ಲ ನಿಮಗೆ. ನಿಮ್ಮ ಇಚ್ಕಾಗಿಯೇ ನಾವು ಬೆಂಗಳೂರಿಂದ ಬಂದು ಇಲ್ಲಿರೋದು. ನೀವು ಹೇಳಿದ್ಕೆ ಬರಮ್ಮ ಇರ್ರಿ, ಇಲ್ಲಿ ನಾವು ಇದ್ದೀವಿ, ನಾವು ನೋಡ್ಕೊಂತೀವಿ ಅಂತ ಹೇಳಿದ್ಕೆ ನಾವು ಬಂದಿದ್ದಿಲ್ಲಿ. ಇಲ್ಲಾಂದ್ರೆ ನಾವಿಲ್ಲಿ ಗೊತ್ತಾನೇ ಇರಲಿಲ್ಲ. ಏಯ್ ನೀನು ಹೆಚ್ಚಂಗೆ ಮಾತಾಡಬೇಡ. ನಡಿ ಅಚ್ಚಿಕೆ, ನೀನು ಬಂದ್ರೂ ನಿನ್ನ ಎಂಥ ಬುದ್ಧಿ ಎಂಬುದು ಗೊತ್ತೈತಿ. ಇಲ್ಲ ಮತ್ತೆ ಇಲ್ಲದ್ದು ಹೇಳ್ಕೊಡಕ್ಕೆ ಬತ್ತೀನಿ. ನಡಿ ಆಸಿಕೆ, ನಮ್ಮ ಮನೆ ಬಾಗ್ಲಕ್ಕೆ ಕಾಲಿಕ್ಕೆ ಬೇಡ ಅಂತ ಹೇಳಲಿಲ್ವೇನೆ ನಾನು ಹೆಣ್ಣೆಸ್ಲೇ ಹೇಳಿದ್ದೀನಿ. ನಿನ್ನ ಬುದ್ಧಿ ಏನಂತ ಗೊತ್ತಾಯಿತು. ನೀಟು ಅತ್ತೆ ಸೊಸೆ ಏನಕ್ಕನ ಪರದಾಡಿದಾರಂದರೆ ಬೇರೆ ಮಾಡ್ಕೊಂಡು ತಿಂದ್ರಿ ಅಂತ ನಾನು ಹೇಳೋದಕ್ಕೆ ಇಲ್ಲದ್ದು ಹೇಳ್ಕೊಟ್ಟೆ ನೀನು. ಇಲ್ಲೋಡ ನಿಂದು ಎಂಥ ಕಚಡ ಬುದ್ಧಿ ಎಂಬುದು ಗೊತ್ತೈತಿ. ಹೋಗು ಸುಮ್ಮ. ರೀತ ಇಷ್ಟು ದಿವಸ ಆದ್ರೂ ಅಂಥವೆಲ್ಲ ಏನೂ ಹೇಳ್ಕೊಟ್ಟಿಲ್ಲ. ನಮ್ಮ ಅತ್ತೆ ನಮ್ಮ ಮಾಮ ಮಾತ್ರ ಅವಳು ಬೇರೆ ಏನು ಮಾಡ್ಯಾಳಕ್ಕೆ ಗೊತ್ತಿಲ್ಲ. ಇವ್ರಿಗೆ ಮಾತ್ರ ಏನು ಹೇಳ್ಕೊಟ್ಟಿಲ್ಲ. ಇಷ್ಟು ದಿವಸ ಬತ್ತಾ ಹೋಗ್ತಾ ಇದ್ರೂ ಏನು ಹೇಳ್ಕೊಟ್ಟಿಲ್ಲ. ನಾನೇನೋ ಮನೆಯಾಗ ಇದ್ದಾಳೆ ಎಂಬತ್ತು ಸಿಟ್ಟು ಮಾಡ್ಕೊಂತಿದ್ದೆ ಹೊರ್ತು ನಾನೇನು ಅವಳನ್ನ ಆಚೆ ಕಳಿಸ್ಬೇಕು ಅಂಬೋದಿರಲಿಲ್ಲ. ಓಹೋ ಇವಳು ನೋಡು ಅವಳ ಪರ ವಹಿಸ್ಕೊಂಡು ಮಾತಾಡಕ್ಕೆ ಬಂದಾಳೆ. ಏಯ್ ಪದ್ಮಿ, ನೀನು ಸುಮ್ಮನಿರು, ನಿಂದೇನು ನಡೆಯಲ್ಲ. ದಡಮ್ಮ ಇರಬೇಕಾದ್ರೆ ನೀನು ಬಾಯಿ ಮುಚ್ಕೊಂಡು ತೆಪ್ಪ ನೀರತ್ತು ಕಲಿ. ಎಲ್ಲ ಹೆಣ್ಮಕ್ಳದ್ದು ನಡೆಯೋದು. ನಿಂದೇನಿಲ್ಲ, ನಂದೇನಿಲ್ವಿ. ಏನು ನಂದೇನಿಲ್ಲ ಅಂತ ಕೇಳ್ತೀಯ? ನಾನು ಯಾರೇ ಮತ್ತೆ? ನಾನು ಯಾರು? ಏನು ಹಿಂಗೆ ಮಾತಾಡ್ತಾ ಇದೀಯ ನೀನು? ಸರಿಯಾಗಿ ಮಾತಾಡೋದು ಕಲಿ. ಬಿಡ್ರಿ ಅಮ್ಮಣಿ, ಯಾಕೆ ಗುದ್ದಾಡ್ತೀರಿ ಪದ್ಮಮ್ಮ? ಸುಮ್ಮನೆ ಇರ್ರಿ. ಎಲ್ಲ ಬಗೆಹರಿದ್ಮೇಲೆ ಯಾಕೆ ಸುಮ್ಮನೆ ಜಗಳ ಮಾಡ್ಕೊಳ್ತೀರ? ನೋಡು ಭಾಗ್ಯಕಾಯ, ನೋಡು ನೀನು ಮಾತಾಡೋ ಅಂಥದ್ದೇನಿಲ್ಲ. ನಮ್ಮ ದಡಮ್ಮಯ್ಯನ ಮಾತಾಡಿಸ್ತೀನಿ ಅಂತ ಕೇಳ್ತಾಳೆ. ದಡಮ್ಮಯ್ಯನ ಮಾತಾಡಿಸಿ ಇಲ್ಲೂ ತಂದಿಕಕ್ಕೆ ಬರ್ತಾಳೆ ಇಲ್ಲಿ. ಇವಳನ್ನ ಮಾತ್ರ ನಂಬಾರ್ದು ಕಣಕ್ಕ. ಯಾರನ್ನ ನಂಬಿದ್ರು ಇವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಯಾರು ನಂಬಾರ್ದು. ನೀನು ಒಯ್ಬೇಡ ಕಣೆ, ನಾನು ಮಾತಾಡ್ಸ್ತೀನಿ. ನಮ್ಮ ದಡಮ್ಮ ಇರತ್ತಕ್ಕ ನಾನು ಬಂದೇ ಬರ್ತೀನಿ. ನೀನು ಬೇರೆ ಮನೆ ಮಾಡ್ಕೊಂಡು ನೀನು ಬೇರೆ ಇರು. ಅವ ನಿನ್ನ ಮನೆ ಮಕ್ಳಿಗೆ ಬರಲ್ಲ. ನಮ್ಮ ದಡಮ್ಮಯ್ಯನ ಮಕ್ಕ ನೋಡ್ಕೊಂಡು ನಾನು ಬಂದೇ ಬರ್ತೀನಿ. ನೋಡಕ್ಕ ಅವಳು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ. ಅವಳು ಬರ್ಕೊಡ್ದು ನಮ್ಮ ಮನೆ ತಾಕಿ ಅಲ್ಲ ಇಂಥದ್ದು ಮಾಡಿದಾಳ. ನಾಳೆ ಹೊತ್ನಾಗ ನನಗೂ ನಮ್ಮ ಅತ್ತಿಗೆ ಇನ್ನೊಂದು ಏನಾನ ಮಾಡ್ತಾಳೆ. ಹಂಗೆ ಮತ್ತೆ ತಂದಿಕ್ಕಿರೋದು ಇವಾಗ. ನಾನು ನಮ್ಮ ಅತ್ತೆನೇನ ಸಿಟ್ಟಿನಾಗೆ ಬೇರೆ ಮಾಡ್ಕೊಂಡ್ರಿ ಅಂತಂದೆ ಹೆಣ್ಮಕ್ಳಿಗೆ ಭಾಗ ಕೊಡ್ತೀನಿ ಅನ್ನು. ಇವಳನ್ನ ಎದುರಿಸು, ಇವಳಿಗೆ ಏನು ಇಲ್ದಂಗೆ ಮಾಡು. ಹಂಗೆ ಹಿಂಗೆ ಇವಳ ಹಿಂಗನ್ನು ಅಂತ ನಮ್ಮ ಅತ್ತಿಗೆ ಇಲ್ಲದ್ದು ಹೇಳ್ಕೊಡ್ತಾಳಲ್ಲ, ಇವಳಿಗೆ ಎಷ್ಟು ಇರಬೇಡ.
ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ಬಿಡಪ್ಪ. ನನಗೇನು ಯಾರನ್ನ ಹೇಳಿರೋದಾದ್ರೆ ಬಿಡು, ಯಾರನ್ನ ಸುಮ್ಮನೆ ತಂದಿಕ್ಕ ಕೇಳ್ಯವ್ರೆ ಅನ್ಬೋದು. ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಆ ರೈತನಿಗೂ ನಮಗೂ ಇಲ್ಲದ ತಂದಿಕ್ಕಿ ಕಳ್ತನದ ಆರೋಪ ಮಾಡಿಬಿಟ್ಟು ಕಳಿಸಿಳಲ್ಲ ಮನೆಯಿಂದ. ಹಂಗೆ ಮತ್ತು ನನಗೂ ನಮ್ಮ ಮತ್ತಿಗೆ ಇನ್ನೊಂದು ತಂದಿಕ್ತಾಳೆ. ನಾಳೆ ಹೊತ್ನಾಗ ಇವಳನ್ನ ಬಿಟ್ಕೊಂಡ್ರೆ ನಮಗೂ ತಂದಿಕ್ತಾಳೆ ಇವಳು. ತಂದಿಕ್ಕಲ್ಲ ಅಂಬೋದು ಯಾವ ಗ್ಯಾರಂಟಿ? ಅಲ್ಲೇ ನೋಡಿದ್ದೀನಿ ನಾನು ಇವಳು ಬುದ್ಧಿನ. ನಾನು ನಾಳೆ ನಾನೇ ಕಿವಿಯಾರೆ ಕೇಳಿಸ್ಕೊಂಡಿರೋದ್ರಿಂದ ಎಲ್ಲ ಗೊತ್ತಾಯ್ತು. ನಮ್ಮ ಮನೆ ಬಾಕ್ಲಕ್ಕೆ ಬೋರ್ ಕುಡ್ದು ಇವಳು. ಯಾಕೆ ಬೋರ್ ಅದು ಇವಳು? ಬೋರ್ ಕುಡ್ದು ನಮ್ಮ ಮನೆ ಬಾಕ್ಲಕ್ಕಿ ಇನ್ನು ದಡಮ್ಮ ಅಂತ ಗೊತ್ತಾಳೆ. ನಾ ಸಿಕ್ಕೆಟ್ಟಾಳೆ ಬಿಡಮ್ಮ. ಮತ್ತೆ ಹೋದ್ರು ಹೋಗಿ ಸಿಂಕಿರತ್ತೆ. ಏನೋ ನಾವೆಲ್ಲ ಹೇಳ್ತೀವಿ ಮಾತಾಡಿಸ್ಬೇಡ ಅಂತ, ನಾವೆಲ್ಲ ಮಾತಾಡ್ಸೋದು ಇಲ್ಲ ಅವಳನ್ನ. ನಮಗೇನ ಸರ್ ಬರೋಲ್ಲ. ನನಗೂ ಹಂಗೆ ಪಾಪ ರೀತಮ್ಮ. ನಾವಿವತ್ತು ಸುಮ್ಮನೆ ಇದು ಮಾಡಿದ್ವಲ್ಲಪ್ಪ ಅಂತ ನಮಗೂ ಹಂಗೆ ಬೋಲ್ ಬೇಜಾರಾಗುತ್ತೆ. ಈಗ ಏನೋ ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗಮ್ಮ ಅಂತ ಏನೋ ಮಾತನಾಗ ಹೇಳೋಣ, ಆದ್ರೆ ಇಂಥ ಮಾಡಬಾರ್ದು ಯಾರಿಗೇ ಆಗಲಿ. ಈಗ ನಾವು ತಪ್ಪು ಮಾಡಿಲ್ಲ ಅಂದ್ರೂ ಆದ್ರೆ ರೀತಮ್ಮನ ಮೇಲೆ ಇಂಥದ್ದು ಮಾಡಿದ್ದು ನನಗೇನೋ ಬೋಲ್ ಬೇಜಾರಾಯ್ತು. ಅಲ್ಲ, ಅವಳು ಇವತ್ತು ಕೆಟ್ಟವಳೆ ಆಗಿರ್ಬೋದು, ಆದರೆ ಇಂಥ ಕೆಲಸ ಮಾಡಿಲ್ಲ. ಸುಮ್ಮನೆ ಇಂಥದ್ದು ಮಾಡಿಲ್ಲದಾಗ ಒಬ್ರ ಮೇಲೆ ಹಾಕ್ಬಾರ್ದಂದ್ರೆ ಅದು ನಮಗೆ ಸುತ್ತಿಗೆ ಮುತ್ತಿ. ಸುಮ್ಮನೆ ಇಂಥ ಮಾಡೋಕೆ ಹೋಗ್ಬಾರ್ದು. ಅಲ್ಲ ಕಣ್ಸವಿತ ಒಂದಿಟ್ಟು ಯೋಚನೆ ಮಾಡ್ಬೇಕಾ? ಸುಮ್ಮನೆ ರೀತಿದ ಮೇಲೆ ಇಲ್ಲದ್ದೆಲ್ಲ ಇದು ಮಾಡ್ಕೊಂಡು ಎಲ್ಲ ಒಳ ಇದನ್ನು ಮಾಡ್ತೀರಾ. ಅಲ್ಲಿ ನೋಡಿದ್ರೆ ರಾಜಿನೂ ಕೌನ್ಲಿ ಅವರಿಬ್ರು ಸೇರ್ಕೊಂಡು ಹೋಯ್ದ್ರು. ಇವಳು ನೋಡಿರಿ ಇವಳು ಹೋಯ್ತಾಳೆ. ನಾ ಇವೆಲ್ಲ ಕೇಳಲ್ಲ ನಾನು. ನಾನೇನು ಏನಿಲ್ಲ, ನಮ್ಮ ಹುಡುಗನ ನಮ್ಮ ಮಯಪ್ಪ ರೊಚ್ಚಿಗೆದ್ದು ಬಿಟ್ಟವ್ರಂದ್ರೆ ಅದ್ರ ಕತೆನೇ ಬೇರೆ. ನಾನು ಸುಧಾರಿಸಿದ್ದೀನಿ. ಒಯ್ಬೇಡ ಕಣೆ ನೀನು. ಅಲ್ಲ ನೋಡಿ ಎಷ್ಟು ಇದನ್ನು ಮಾಡ್ತಾಳೆ. ನಿನ್ನ ಸಲುವಾಗಿ ನಾವು ಅವ್ರ ತಾವು ಚೆನ್ನಾಗಿಲ್ಲ, ಅಣ್ಣ ತಮ್ಮ ತಾಯಿ ಇಲ್ಲದ್ದು ತಂದಿಕ್ಕಕ್ಕೆ ಬತ್ತಾಳೆ ಇಲ್ಲಿ. ನಾವು ಹೆಂಗೋ ಚೆನ್ನಾಗಿರ್ತಿದ್ವಿ. ನಾವು ಬಾಲಕ ರತ್ನಾಕ ಟಿಪು ಸಂತಪ್ಪ ಇರ್ತಾಗೆಲ್ಲ ನಾವು ಹೆಂಗೋ ಚೆನ್ನಾಗಿರ್ತಿದ್ವಿ. ಇಲ್ಲೂ ತಂದಿಕ್ಕಕ್ಕೆ ಬತ್ತಾಳೆ ಇಲ್ಲಿ. ಅವ್ರಿಗೂ ನಮಗೂ ಆಗಲ್ಲ ಅಂತ ಇಲ್ಲದಾದು ಇದು ದಡಪಯ್ಯ ಹಂಗೆ ದಡಮಯ್ಯ ಹಿಂಗೆ ನಮ್ಮ ತಾಯಿ ಹೇಳ್ತಾಳೆ. ಯಾವಾಗ್ಲೂ ಹಿಂಗೇನೆ ಇವಳದು ಪಾಳು. ನೀನು ಪದ್ಮ ಅವೆಲ್ಲ ನೀನು ಮಾತಾಡಬೇಡ. ಯಾಕಂದರೆ ಸುಮ್ಮನೆ ಗೊತ್ತಿಲ್ಲದ್ದೆಲ್ಲ ನಾವು ಮಾತಾಡಬೇಡ. ನಾನು ಏನಾನ ಹಂಗಂದಿರ್ಬೋದು, ಅಷ್ಟು ಬಿಟ್ಟರೆ ಹಂಗೆ ಮಾಡಿರ್ಬೋದು. ಅದೇನು ನಮ್ಮ ದಡಮಯ್ಯನ ಹಂಗಾರು ಮಾಡಿಲ್ಲ. ನೀನೇನು ಮಾಡಿಲ್ವಾ? ಎಲ್ಲರೂ ಮಾಡಿರ್ತಾರೆ, ಎಲ್ಲರೂ ತಪ್ಪ ಹೊತ್ಕೊಂಡು ಹೋಗ್ತಾರೆ. ನಿನ್ನಂತ ತಪ್ಪು ಮಾಡಿಲ್ಲ ಕಣೆ. ನೀನಿಲ್ಲದ್ದು ತೊಂದಿಕ್ಕಿ ಏನು ನಾಟಕ ಆಡ್ತಿದ್ದೆ. ನಾವಿನ ಮತ್ತೆ ನನಗೆ ಹೇಳೈತಿ. ಈಗ ನಮ್ಮ ಹಿಂಗೆ ಮಾಡಿದೆ ಕುಕ್ಕರ್ ತಾಮಂದಿ ಅಂತ ಹೇಳೈತಿ. ಇವಾಗ ಅವ್ರಿಗೇನೇನು ಮೋಸ ಮಾಡಿಲ್ಲ. ಅವರು ಇವತ್ತು ಚೆನ್ನಾಗೇ ಇದ್ದಾರೆ. ನೀನಿನ್ನೂ ಮೋಸ್ಕಾತಿ. ಯಾರಿಗಾನ ಮೋಸ ಮಾಡಕ್ಕೆ ತಮ್ಮಂಗೂ ತಮ್ಮ ಹೆಂಡ್ತಿಗೂ ಮೋಸ ಮಾಡಕ್ಕೆ ಕಾತ್ಕೊಂಡಿದ್ದಿ. ಅವ್ರೇನೋ ಒಂದಿಟ್ಟು ಮಾಡಿದ್ರೆ ಸಾಕು, ಮುಂದುವರೋದ್ರೆ ಸಾಕು, ಅದಕ್ಕೆ ಒಟ್ಟು ಕಂಪ್ತಿ. ಹೋಗಿ ಹೊಲ್ದಾಗೆಲ್ಲ ಹಾಳು ಮಾಡೋದು ಅದೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ. ಹೊಲ್ದಾಗೆಲ್ಲ ತಗೊಂಡೋಗೆಲ್ಲ ಹಾಳು ಮಾಡೋದು ಅಂಥದ್ದೆಲ್ಲ ನನಗೆ ಗೊತ್ತೈತಿ. ನೀನು ಎಂತಾಳು? ಉಂಡ್ರು ಸೈಸಲ್ ಉಪಸಿದ್ರು ಸೈಸಲ್ ಕಣೆ ನೀನು ಅಂತಾಳು. ಇಲ್ಲಿ ಬಂಚೆ ಇರ್ಕೊಂಡು ಅಮ್ಮ ತಾಯಿ ನೀನು ಇಲ್ಲದೆಲ್ಲ ಇದು ಮಾಡಬೇಡ. ತೆಗಿ ಒಯ್ಬೇಡ. ನೋಡು ನಮ್ಮ ಹುಡುಗಿ ನನ್ನ ಬಂದರೆ ಏನಿಲ್ಲ ನಿನ್ನ ಹುಡುಗ ಏನಿಲ್ಲ, ಅವನು ಏನಿಲ್ಲ. ಯಾರು ನಾನು ಅದು ಸರಿಯಾಗಿ ಅಂದ್ಬಿಡ್ತಾನೆ. ನಮ್ಮ ಹುಡುಗ ಹಂಗಲ್ಲ. ನಮ್ಮ ಹುಡುಗನ ಬಗ್ಗೆ ನೀನು ಮಾತಾಡ್ಬೇಕು. ಕರ್ಸೆ ಬರೋ ನನ್ನ ಮಗ ಹಂಗೆ, ನನ್ನ ಮಗ ಹಿಂಗೆ ಅಂತ ಹೇಳ್ತೀಯಲ್ಲ, ಕರ್ಸೆ ನೋಡೋಣ ಅದೆಲ್ಲ ಏನು ಮಾಡ್ತಾನೆ. ಸುಮ್ಮನೆ ಮಾತಾಡ್ತಾಳೆ. ಇಲ್ಲಂತ ಮಾತಾಡೋವೆಲ್ಲ ನಡೆಯಲ್ಲ. ನೀನು ಒಟ್ಟಿನಲ್ಲಿ ನಮ್ಮ ಮನೆ ಬಾಕ್ಲಕ್ಕೆ ನೀನು ಬರ್ಕೊಡ್ದು, ನಮ್ಮ ಅತ್ತೆ ನಮ್ಮ ಅಮ್ಮನ ನೀನು ಮಾತಾಡಿಸ್ಕೊಡ್ದು ಅಷ್ಟೇ. ಮಾತಾಡ್ಸಿದಿ ಅಂದ್ರೆ ಸರಿಯಾಗೋದಿಲ್ಲ. ಈಗ ಪದ್ಮಮ್ಮ ಹೇಳ್ಬೇಕಾರೆ ಸುಮ್ಮನೆ ಯಾಕೆ ಮಾತಾಡ್ಸೋಕೆ ಹೋಗ್ಬೇಡ. ಸುಮ್ಮನಿರಿ. ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರನ್ನು ಅವ್ರು ಉಂತಾರೆ, ನಿಮ್ಮನ್ನು ನೀವುನ್ರಿ. ಸುಮ್ಮನೆ ಯಾಕೆ ಈಗ ಓಟುನು ದಾಗ್ಲ ಮಾಡ್ಕೊಂಡೊಟ್ಟು ಸುಮ್ಮನೆ ತಂದ್ರಿ. ಯಾಕೆ ಓಟು ಅನ್ಭವಿಸೋದು? ಇವಾಗ ಯಾರನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಕಣೆ. ಬಿಡಿ ಅಮ್ಮಣಿ ಪದ್ಮಮ್ಮ ಇಪ್ಪತ್ತಾಳು ಮಾತಾಡ್ಸಲ್ ಬಿಡು. ಸುಮ್ಮನಿರು. ಅದ್ಯಾಕೆ ಮಾತಾಡ್ಸ್ದಂಗೆ ಬಿಡ. ನಮ್ಮ ಬಗ್ಗೆ ಕಾಯ ನಮ್ಮ ದೊಡ್ಡಮ್ಮಯ್ಯನ ಯಾವಾಗಿಂದಲೂ ನಮ್ಮನ್ನು ಸಾಕಿ ಬೆಳೆಸಿ ನಮ್ಗೆ ಒಳ್ಳೇದು ಮಾಡಿದಾರನ್ನ ನಾವು ಮಾತಾಡಿಸ್ದಂಗೆ ಇಲ್ದಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಯಾರೇ ಮಾತಾಡ್ಸ್ಕೊಡ್ದು ಅಷ್ಟೇನೆ. ನಾನು ಹೇಳಿದ್ದೀನಿ ಅವ್ರಿಗೆ ಮಾತಾಡ್ಸಿದ್ದೀರ ಅಂದ್ರೆ ಸರಿ ಹೋಗೋದಿಲ್ಲ ನೋಡ್ರಿ ಅಂತ ಹೇಳಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊಂದೆಲ್ಲ ಹೇಳಿದ್ರು ಇನ್ನೂ ದಡಮಯ್ಯ ಅಂತ ಮಾತಾಡ್ಸ್ಕೊಂಬಂದವಳೆ. ಅದಕ್ಕೆ ಅವಳು ಬುದ್ಧಿ ಮಾತ್ರ ಸರಿ ಇಲ್ಲ. ನಮ್ಮ ಮನೆ ಬಾಗ್ಲಾಗ ಬಿಡ್ಕೋಬಾರ್ದು ಅಂತ ನನಗೆ ಸಿಟ್ಟು ಬಂದುಬಿಡ್ತು. ಸರ್ರಾಗಿ ಜಾಡಿಸ್ತಾ ಇದ್ದೀನಿ ಅವಳಿಗೆ. ಸಿಕ್ಕಿದ್ಲು ಸರ್ರಾಗೆ ಹಿಡ್ಕೊಂಡು ಬಾರಿಸ್ತಾ ಇದ್ದೀನಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.